ತಮ್ಮ ಜಂಟಿ ಜೋಡಿಯ ವಿರುದ್ಧನೇ ಸಿಟ್ಟು ಮಾಡಿಕೊಂಡಿದ್ಯಾಕೆ ಚಂದ್ರಪ್ರಭಾ? ಮನೆಯ ವಸ್ತು ಹಾಳು ಮಾಡಿದಕ್ಕೆ ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡ್ತಾರಾ? ಆಟ ಗೆದ್ದು ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ ಸೇರಿದ್ದಾರೆ ಸ್ಪಂದನ, ಮಾಳು. ಎಸ್, ಬಿಗ್ ಬಾಸ್ ಮನೆ ಅಂದ್ರೇನೆ ಹಾಗೆ. ನಮ್ಮ ವ್ಯಕ್ತಿತ್ವ, ಸಿಟ್ಟು, ಅಳು, ನಗು ಎಲ್ಲವನ್ನ ಆಚೆ ಹಾಕತ್ತೆ. ಇದರಲ್ಲಿ ಯಾರೂ ಹೆಚ್ಚು ಕಮ್ಮಿ ಅನ್ನೋದಿಲ್ಲ. ಒಂದು ವಾರದಿಂದ ಸೈಲೆಂಟ್ ಆಗಿ ಇದ್ದ ಚಂದ್ರಪ್ರಭಾ ಇದ್ದಕ್ಕಿದ್ದಂತೆ ರೇಸ್ ಆದ್ರು. ಇದಕ್ಕೆ ಕಾರಣ ಅವರ ಜಂಟಿ ಜೋಡಿ ಡಾಗ್ ಸತೀಶ್. ಹೌದು, ಡಾಗ್ ಸತೀಶ್ ಸ್ನಾನಕ್ಕೆ ಹೋದ್ರೆ 2.5 ಗಂಟೆ ಆಚೆ ಬರೋದೇ ಇಲ್ವಂತೆ. ಜೋಡಿಯಾಗಿರೋದು ಚಂದ್ರಪ್ರಭಾ ವಾಶ್ರೂಮ್ ಇಂದ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಸ್ವಲ್ಪ ಹೊತ್ತು ಗಂಟಲು ಕಟ್ಟಿದ್ರು ಅಡ್ಜಸ್ಟ್ ಮಾಡ್ಕೊಂಡಿದ್ದ ಚಂದ್ರಪ್ರಭಾ ತಾಳ್ಮೆ ಕಟ್ಟೆ ಒಡೆದಿತ್ತು. ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ಕೊಂಡು ಎದ್ದು ಹೋಗೇ ಬಿಟ್ರು. ಆದ್ರೆ ಅಲ್ಲಿಗೂ ರೂಲ್ಸ್ ಅಂತ ಸುದ್ದಿ ಬಂದಾಗ ಮೊದಲೇ ಸಿಟ್ಟಲ್ಲಿದ್ದ ಚಂದ್ರಪ್ರಭಾ ಕೈಯಲ್ಲಿದ್ದ ಗಾಜಿನ ಲೋಟವನ್ನ ಒಡೆದು ಹಾಕಿದ್ರು. ಎಲ್ಲಾ ಮುಗಿದು ಕೊನೆಯಲ್ಲಿ ಇಬ್ಬರು ಕಾಂಪ್ರಮೈಸ್ ಮಾಡ್ಕೊಂಡ್ರು. ಆದ್ರೆ ಗಾಜು ಒಡೆದ ಪರಿಣಾಮ ಇನ್ನೂ ಪನಿಷ್ಮೆಂಟ್ ತಗೊಳ್ಳೋದು ಬಾಕಿ ಇದೆ. ವಾರದ ಕಥೆಯಲ್ಲಿ ಚಂದ್ರಪ್ರಭಾ ಈಗಾಗಲೇ ಸತೀಶ್ ಅವರ ಬ್ಯೂಟಿ ಕಾನ್ಶಿಯಸ್ ಇಂದ ತೊಂದರೆ ಆಗ್ತಿದೆ ಅಂತಾನು ಹೇಳಿದ್ರು. ಇನ್ನಾದ್ರೂ ಸತೀಶ್ ಸುಧಾರಿಸ್ತಾರಾ ಗೊತ್ತಿಲ್ಲ. ಇನ್ನು 2ನೇ ವಾರದ ಕೊನೆಯಲ್ಲಿ ಟಾಸ್ಕ್ ಗೆದ್ದು ಮೊದಲ ಗೆಲುವನ್ನ ಸಂಭ್ರಮಿಸಿದ್ದಾರೆ ಜಂಟಿ ತಂಡ. ಗೆದ್ದ ತಂಡ ಒಮ್ಮತದಿಂದ 3ನೇ ವಾರದ ಫಿನಾಲೆಗೆ ಮಾಳು ಹಾಗೂ ಸ್ಪಂದನನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅಶ್ವಿನಿಗೆ ಇದರಲ್ಲಿ ಸಂಪೂರ್ಣ ಬೆಂಬಲ ಇಲ್ಲ, ಅಸಮಾಧಾನ ಇದೆ. ಇನ್ನು ಫೈನಲಿಸ್ಟ್ ಲಿಸ್ಟ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಆಡಿ ಗೆದ್ದು ಯಾರು 2ನೇ ಫೈನಲಿಸ್ಟ್ ಆಗ್ತಾರೆ ಕಾದು ನೋಡ್ಬೇಕು.